ಏತಮ್ಮ ಏ ನಾನು ಹೊತ್ತು ಬರ್ತೀನಲ್ಲ ಮಕ್ಕಳ ಏ ಬರೇ ಸಿಟ್ಟು ಬರೆಯೋ ಹಲೋ ದಯವಿಟ್ಟು ಸಿದ್ದಮ್ಮಕ್ಕಮ್ಮ ತಮ್ಮ ಮಂಗಳಾರತಿ ಮಾಡ್ಬೇಕಂತ ಕಳಕಳಿ ನಡೆಂತೀರ ಹಲೋ ಸಿದ್ದಮ್ಮಕ್ಕ ಬಂದು ಮಂಗಳಾರತಿ ಮಾಡ್ಬೇಕಂತ ಇಲ್ಲ ಈ ಸ್ಟೇಜ್ ಮೇಲಿಂದ ಹೊಡಿಬೋದಕ್ರ ಗಾಡಿ ಮೇಲಿಂದ ಹುಷಾರಿಸಿದ್ದ ಏನಿ ಸರ್ ಇದ್ರ ಲಗ ಹೊಡಿತಂದ್ರ ನಾ ಮನೆಗೆ ಹೋಗ್ಕೊಂಪ
ಬಸಣ್ಣ, ಏನಾಯ್ತು? ಇಲ್ಲಿ ಕೂಡಿರುವಂತ ಎಲ್ಲ ನನ್ನ ದೈವಕ್ಕೂ ಕೂಡ ದೈವಕ್ಕೂ ಕೂಡ ಮುತ್ತೂರು ಸಂಘದ ಪರವಾಗಿ 3ನೇ ಸಂದಿನ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಅದಕ್ಕೆ ಮಹಾತ್ಮರಂತವರೊಂದು ಮಾತು ಹಿಂಗ್ ಹೇಳ್ತಾರಲ್ಲ, ಏನ್ ಹೇಳ್ತಾರೆ ಜ್ಞಾನಿಗಳು? ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು. ಹೌದೇವ? ಹೌದು. ನೀನಿಲ್ಲದೆ ಮತ್ಯಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ಹೌದಿಪ್ಪ, ಹೌದು. ಇಟ್ಟೆಲ್ಲ ಹೆಣ್ಮಕ್ಳು ಕೂಡಿರಂದ್ರ ನೀವು ಮನೆಗೆ ಎದ್ದು ಹೋಗ್ಬೇಡ್ರಿ. ಹೋಗದೇವು ನೀವು ಇಲ್ಲೇ ಕುಂಡ್ರಿ, ನಾವ ಎದ್ದು ಹೋಗ್ತೇವ್. ಎಲ್ಲಾ ಹೆಣ್ಮಕ್ಳು ತಾಯಿ ಬಳಗದವರು ಕೂಡಿರಂದ್ರ ಹೌದಿವಾ? ನಿಮಗೊಂದು ಮಾತು ಹೇಳ್ದದ. ಏನ್ ಹೇಳ್ಬೇಕತ್ತೀರಿವಾ? ಎತ್ತ ಹೋಗುದೈತು ಶಿವ ಕೈ ಮಾಡಿ ಕರೆದಾಗ. ಕೈ ಮಾಡಿ ಕರೆದಾಗ ಆ ಭಗವಂತ ನಿಮ್ಮನ್ನ ಯಾವಾಗ ಕರಿತಾನೆ ಹೇಳಕ್ ಬರಂಗಿಲ್ಲ. ಹೌದಲ್ವಾ? ಅವ್ ಕರಿದ್ರೊಳಗಾಗಿ ನೀವು ಇವತ್ತು ಪುಣ್ಯದ ಕೆಲಸ ಮಾಡ್ಬೇಕಾಗ್ಯದ. ಹೌದು. ಪುಣ್ಯ ಕೆಲಸ ಹೆಂಗ ಮಾಡ್ಬೇಕ್ರಿಪ್ಪ? ಅದು ನಾವು ಸತ್ರು ಕೂಡ ನಮ್ ಹೆಸರು ಉಳಿಬೇಕಾಗ್ಯದ. ಏನು? ನಾವು ಸತ್ರು ಕೂಡ ನಮ್ಮ ಹೆಸರು ಉಳಿಬೇಕಾಗ್ಯದ. ಹೆಂಗವಾ? ಸಾಕ್ಷಾತ್ ಹೇಮರೆಡ್ಡಿ ಮಲ್ಲಮ್ಮನಂಗ ಇವತ್ತ ಹೇಮರೆಡ್ಡಿ ಮಲ್ಲಮ್ಮ ಇಲ್ಲಂದ್ರು ಕೂಡ ಅವ್ರು ಉಸಿರು ಹೋದ್ರು ಕೂಡ ಹೆಸರು ಉಳಿದದ. ಉಳಿಸ್ಯಾರು. ಯಾಕೆ ಉಳಿದದ? ಹುಚ್ಚ ಗಂಡಿದ್ರು ಕೂಡ ನೆಚ್ಚಿ ಬಾಳೆ ಮಾಡ್ಯಾಳ. ಹೆಂಗ ಮಾಡ್ಯಾಳ್ರಿಪ್ಪ? ಅತ್ತಿ ಮಾವ ನೆಗೆನಾರ ಎಟ್ಟ ಕಾಡಿದ್ರು ಕೂಡ ಸಹಿತ ಒಂದು ದಿನನು ಅತ್ತಿ ಜೋಡಿ ಜಗಳ ಮಾಡ್ಲಿಲ್ಲ, ನೆಗೆನಾರ ಜೋಡಿ ಜಗಳ ಮಾಡ್ಲಿಲ್ಲ. ಮಲ್ಲಮ್ಮ ಹೆಂಗ ಸಂಸಾರ ಮಾಡಿರ್ಬೇಕು ಮುದುಕ್ಯ? ಎಂತ ಸೇವಾ ಮಾಡ್ಯಾಳ ಕೇಳು. ಎಂತ ಸೇವಾ ಮಾಡ್ಯಾಡ್ರಿವಾ? ಒಂದು ದಿನ ಮಲ್ಲಮ್ಮ ತನ್ನ ಅತ್ತಿನ ನಡು ಮನೆಯಾಗ ಕುಣಿಸಿ ಅತ್ತಿನ ಕುರ್ಚಿ ಮೇಲೆ ಕುಣಿಸಿ ತಾನೆಲಕ್ಕೆ ಕೂತು ಹೌದು ಅತ್ತಿ ಕಾಲು ತೊಡಿ ಮೇಲೆ ಇಟ್ಕೊಂಡು ಒತ್ತುತ್ತಿದ್ಲು. ಯಾರು? ಹೇಮರೆಡ್ಡಿ ಮಲ್ಲಮ್ಮ ಒತ್ತುತ್ತಿದ್ಳು. ಆದ್ರ ಬೆರಿಕೆ ಅತ್ತಿ ಬಾಳ ಬೆರಿಕಿತ್ತದು. ಏನ್ ಮಾಡಿದ್ರಪ್ಪ ಬೆರಿಕೆ ಮುದುಕಿ? ಸಸಿ ಕಾಲು ಒತ್ತದ ಅಂದ್ರೆ ಸುಮ್ಮ ಒತ್ತಿಸ್ಕೋಬೇಕಿಲ್ಲ. ಏನ್ ಮಾಡ್ತಾಳ್ರಿಪ್ಪ ಅತ್ತಿ ಪದ್ಮಾವತಿ? ಜಾಡೀಸ್ ಮಲ್ಲಮ್ಮನ ಒದ್ದಳು. ಆದ್ರ ಮಲ್ಲಮ್ಮ ಒಂದಿಟ್ಟು ಸಿಟ್ಟು ಮಾಡ್ಕೊಲಿಲ್ಲ. ಎಷ್ಟು ದೂರ ಹೋಗಿ ಬಿದ್ಲಿವಾ? ದೂರ ಬಿದ್ರು ಕೂಡ ಮತ್ತ ಎದ್ದು ಬಂದ ಅತ್ತಿ ಕಾಲು ಒತ್ತಾಕತ್ತಳು. ಆಗ ಅತ್ತಿ ಹೇಳ್ತಾಳ ಮಲ್ಲಮ್ಮಗ, ಏನತ್ತಿಪ್ಪ? ಏ ಮಲ್ಲಿ, ಏ ಮಲ್ಲಿ, ಏ ಮಲ್ಲಿ. ಅಕ್ಕಿ ಮಲ್ಲ ಸಿದ್ರಿಕೆ ನಿನಗ ನಾಚಿಕೆ ಅಬರೋರಿ ಅದ ಇಲ್ಲ? ಹೌದು. ಯಾಕಂದ್ರ ನೀನು ಎತ್ತ ಹೊರದ್ರು ಎತ್ತ ಕಾಡಿದ್ರು ನೀನು ವಾತ್ರು ಕೂಡ ಹೊಳಮಡಿ ಬಂದ ನನ್ನ ಕಾಲ ಒತ್ತಿಲ್ಲ, ನಿನ್ನ ಜನ್ಮಕ್ಕೆ ನಾಚಕ್ ಬರಂಗಿಲ್ಲ ಅಂತ ಅಚ್ಚ ಬೈತಿತ್ತು. ಯಾರು? ಹೇಮರೆಡ್ಡಿ ಮಲ್ಲಮ್ಮಗ. ಹೇಮರೆಡ್ಡಿ ಮಲ್ಲಮ್ಮ ಬೈತಿತ್ತು. ಆದ್ರ ಮಲ್ಲಮ್ಮ ತಿರುಗಿಸಿ ಒಂದು ಮಾತು ಹೇಳ್ತಾ ಕೇಳ್ರಿ. ಏನ್ ಅಣ್ಣಗಪ್ಕೊಂಡ್ರಿ? ಅಣ್ಣ ಮಲ್ಲಮ್ಮ ಹೇಳ್ತಾ ಕೇಳಸನ್ನ. ಹೇಮರೆಡ್ಡಿ ಮಲ್ಲಮ್ಮ ಅತ್ತಿಗೆ ಏನ್ ಹೇಳ್ತಾರಿಪ್ಪ ಮಾತಾ? ಅತ್ತಿ ನೀ ವಯಸ್ಸದಾಗ ದೊಡ್ಡಕ್ಕಿರಿ. ಹೌದು. ಎಷ್ಟಾದ್ರೂ ಅತ್ತಿ ಅಂದ್ರೆ ಇವತ್ತು ನನಗ ತಾಯಿ ಇದ್ದಂಗ. ಹೌದು. ನೀವು 1 ಸಲ ಅಲ್ಲ 10 ಸಲ ಹೋದ್ರು ಹೊಳಮಡಿ ಬಂದ ನಿನ್ನ ಕಾಲು ಒತ್ತತೀನಿ. ಹೌದಪ್ಪ, ಹೌದು. ನನಗೇನು ಸಿಟ್ಟಿಲ್ಲ. ನಿಂದು ಹಣ್ಣಾದ ತೊಗಲಲ್ಲ. ನನಗೇನು ಸಿಟ್ಟಿಲ್ಲ. ಆದ್ರ ನೀ ನನ್ನ ಒದಿಗುಡ್ದ ಜೇರ ಕಡ್ತ ನಿನ್ನ ಕಾಲು ಮುರಿದಿತ್ತು. ನಿನಗೂ ವಯಸ್ಸಾಗ್ಯದ, ನಿನಗ ಎಲ್ಲೂ ಸಣ್ಣಾಗ್ಯಾವ. ಹೌದಪ್ಪ, ಹೌದು. ನೀ ಒದ್ದಿರುವಂತ ಪೆಟ್ಟು ಕಪ್ಪಿಸ್ಕೊಟ್ಟ ಶಕ್ತಿ ಬಿಸಿ ರಕ್ತ ನನ್ನ ಕಡೆ ಅದ. ಆದ್ರ ನೀ ನನ್ನ ಒದಿಗುಡ್ದ ನಿನ್ನ ಕಾಲು ಮುರಿದಿತ್ತು. ಮೊದಲು ನೀ ಜ್ವಾಕಿ ಆಗಿರತ್ತೇಳಿ ಮಲ್ಲಮ್ಮ ಹೇಳ್ತಿದ್ರು. ಹೌದಲ್ರಿಪ್ಪ. ಹಂಗತ್ತೇಳಿ ಈಗಾದ್ರೂ ಹೇಮರೆಡ್ಡಿ ಮಲ್ಲಮ್ಮಗ ಹಳ್ಳಿಗೂ ಕೂಡ ಬಿಳಿ ಗುಡಿ ಕಟ್ಕೊಂಡು ಕೂತು ಜನರೆಲ್ಲ ಬಂದು ಕಾಲ್ ಹಿಡಿತಾರೆ. ಯಾರ್ದು? ಹೇಮರೆಡ್ಡಿ ಮಲ್ಲಮ್ಮದು. ಹೌದ್ರಿಪ್ಪ. ಹಳ್ಳಿಗೆ ಬಿಳಿ ಗುಡಿ ಕಟ್ಕೊಂಡು ಕೂತಾವ ಮಲ್ಲಮ್ಮ. ಹೌದು. ಅಕ್ಕವ್ರ ಯಾಕ? ಆಗಿನ ಹೇಳದಾಗ ಅತ್ತಿ ಪದ್ಮಾವತಿದು ಹೇಮರೆಡ್ಡಿ ಮಲ್ಲಮ್ಮ ಸೇವಾ ಮಾಡ್ಯಾರ್ರಿ. ಹೌದು. ಇಲ್ಲಿ ನಮ್ಮ ತಾಯಿಗಳು ಏನು ಕುಡಿಯಾರ ನೋಡ್ರಿ, ಇವ್ರಿಗೊಂದು ಕೈ ಮುಗಿದು ಹಿಚ್ಚ ಹೇಳ್ಬೇಕತ್ತನ್ರಿ. ಏನತ್ತ? ನೀವ್ ಈಗ ಯಾರು ಅತ್ತೆಗಿರ್ ನೋಡ್ರಿ, ನಮ್ಮ ಮಗುಳ್ರ ನಿಮ್ಮ ಸಸ್ಯಾರ ಒಟ್ಟ ಓದಿಲ್ಲ ಹೋಗ್ಬೇಡ್ರಿ. ನಿಮ್ ಕಾಲು ಬಿದ್ದು ಕೈ ಮುಗಿದು ಹೇಳ್ತೀನಿ ನಿಮಗ್. ಒದಿಬೇಡಂದ್ರೆ ಅಕ್ಕವ್ರ ವಾದ್ರ ಏನಕ್ಕದು? ವಾದ್ರ ಏನಕ್ಕದ ಕೇಳ್ರಿ. ಏನಕ್ಕದ? ಆಗಿನ ಹೇಳಿದಾಗ ಅತ್ತಿ ಪದ್ಮಾವತಿದು ಹೇಮರೆಡ್ಡಿ ಮಲ್ಲಮ್ಮ ಅತ್ತಿ ವಾದ್ರು ಸಹಿತ ಹೊಳ್ಳಿ ಬಂದ ಕಾಲು ಒತ್ತಾಳ ಮಲ್ಲಮ್ಮ. ಒತ್ತಾಳ. ಈಗಿನ ಸಸ್ಯಾರ ಕಾಲು ಒತ್ತಾಳ್ರಿ ಹೊಳ್ಳಿ ಬಂದ ಮತ್ತ ಕುತ್ತಿಗೆನು ಒತ್ತಾರಿ. ಅಕ್ಕವ್ರ ಮಣ್ಣು ನಾನು ಹ್ಯಾಂಕ ನಮ್ಮ ಮೌನ್ ಕೊಂದ ಹುಡುಗಿ ಅದು ನಿಮ್ ಮನೆ ಕಡೆ ಇರ್ಬೇಕು ಕರೆ. ಹೌದಿಪ್ಪ. ಮತ್ತ ಮುಂದೆ ಹೇಳುದದ ಹೇಳ್ಲ ಹೆಂಗ ಕೇಳು. ಹೆಂಗ್ರಿಪ್ಪ? ಎದ್ದ ಹೋಗು ದೈತ್ಯ ಶಿವ ಕೈ ಮಾಡಿ ಕರಗಾಡ, ದಾನ ಧರ್ಮ ಮಾಡಬೇಕು ಭಗವಂತ
ಸೂರು ಬಂತು ಮರಳಿ ಮನಾಗ ಕಾಪಿ ಸೂರು ಬಂತು ಮರಳಿ ಮನಾಗ ಸಿದ್ಧ ವೈರದ ತೋರ್ಸ್ಯಾರ ಸಿದ್ಧ ತಮ್ಮ ವೈರದ ಬಾರೋ ಇಲ್ಲಿ ಬಾರೋ ಏನೋ ಬಾ ಕಳಕಳಿ ಅಂತೇಳಿ ಇದು ಮಾಡುವಂತ ಕೆಲಸ ಸರಿಯಾಗಿ ಸರಿಯಾದ ಯಾಕಪ್ಪ ಅಂದ್ರೆ 1,000 2,000 ಮಕ್ಕಳು ಕೊಟ್ಟು ತರ್ತೀರಿ ಅಕಸ್ಮಾತ್ ಹಣಿ ಬಾರ್ದವ್ರು ಭ್ರಮ ಬರ್ದಿಟ್ಟು ಲಿಖಿತಿತ್ತಂದ್ರ ಕಳೆಗಳ ಊರು ಅಬ್ರು ಹೋಗ್ತದ ಕಳಿದ ಮಂಗಳಾರತಿ ಮಾಡುವಂತ ಚಾನ್ಸ್ ಮಾಡಿ ಏ ಸಿದ್ದು ಬರೋ ಕಡೆ ಹಲೋ ಕಳಕಳಿ ವಿನಂತಿಯ ಅಕ್ಷಯ ಮಕ್ಕಳ ಹಾಗೂ ಸಿದ್ಧ ಮಕ್ಕಳಿಗೆ ಇಂಥ ಕೆಲಸವನ್ನ ಮಾಡಿ ಚಲೋ ಪದ್ಯವನ್ನು ಹಾಡಿ ಮನೋರಂಜನೆ ಮಾಡ್ರಿ ಜನಕ್ಕೆ ಅಳಿಸುವಂತ ಕೆಲಸವನ್ನ ಮಾಡ್ರಿ ಮತ್ತು ನಡೆಸುವಂತ ಕೆಲಸವನ್ನು ಮಾಡ್ರಿ ಇಲ್ಲ ದೈವಕ್ಕೆ ಒಂದು ಮಾತು ಸುಳ್ಳು ಎಲ್ಲರೂ ಕೂಡಿ ಹಾಡ ಹಾಡ್ತೀವಿ ಕೂಡಿ ಎಲ್ಲಾರು ಸುಮ್ ಕೂಡ್ರಿ ನಾವು ಹಾಡ ಹಾಡ್ತೀವಿ ಯಾವ ಲಗ ಪಿಗ ಯಾವ ಕೆಲಸ ಆಗಂಗಿಲ್ಲ ಸುಮ್ ಕೂಡ್ರಿ ಸುಮ್ ನಾವು ಹಾಡ್ತೀವಿ ಸುಮ್ ಕೂಡ್ರಿ ಅದಕ್ಕೆ ನೀ ಇವಾಗ ಹೇಳಾತ್ ನೋಡಿದ್ಯಾ ಎಲ್ಲಿ ಹೋಗಿದ್ನಿ ಕುಡ್ಡ ಪಾನ ಪಳ್ಳ ಕಟ್ಟಿದ ಹೊಲದಾಗ ಹೊಳ ಹೊಡಿಯ ಕಟ್ಟೇನು ಮಾನ್ಯವ
ಎಲ್ಲಾರು ಶಾಂತ ಆಗ್ರಿ. 3 ಸಂಜೆ ಹೊತ್ತದ, ಇಲ್ಲೇನ ಜಗಳಿಲ್ಲ, ಕದನಿಲ್ಲ, ಏನೂ ಇಲ್ಲ. ಚೆನ್ನಾಗಿ ಕಾರ್ಯಕ್ರಮ ನಡೆಸೋದದ. ರಾತ್ರಿ ಬಾರದಕ್ಕ ಕಾರ್ಯಕ್ರಮ ನಡೆಯುದದ. ನೀ ಹಾಡು ಸುಮ್ಕೊಂಡು ಮರ ಜಾನಪದ ಎಲ್ಲಿತ್ತಂದ್ರಿ. ಮಾತಾಡ್ರಿ. ಏನ್ ನೀವು ಮಾತಾಡ್ತಿರೋ ನಾನು ಮಾತಾಡ್ಲು. ಅದಕ್ಕೆ ಬಸಣ್ಣ ಏನ್ರಿವ ಆಗಲೇ ನೀ ಏನ್ ಹೇಳಿದಿಪ್ಪ ಅಂತ ಕೇಳಿದ್ರ, ಏನ್ರಿಪ್ಪ ಈಗಿನ ಕಾಲ ಸಸ್ಯಾರು ಅತ್ತಿಗಳು ಕುತ್ತಿಗೆ ಎತ್ತಾರ. ಹೌದ್ ಅತ್ತಿಗಳು ಕುತ್ತಿಗೆ ಎತ್ತಾರ. ಅತ್ತಿಗಳು ಒತ್ತು ಹೆಚ್ಚಕ ಅಲ್ರಿ, ಸ್ವಸ್ಥರು ಬಂದ ಅತ್ತಿ ಕುತ್ತಿಗೆ ಹೆಚ್ಚುತ್ತಾರೆ. ಅದ ಅತ್ತಿಗೋಳದ ಕುತ್ತಿಗೆ ಎತ್ತಾರ ಸಸ್ಯಾರ. ಹೌದಲ್ರಿ, ಅಂತ ಸಸ್ಯಾರ ನಿಮ್ ಕಡೆ ಇರ್ಬೋದು. ನಮ್ಮ ಮನ್ಯಾಗ ನಾನು ಹ್ಯಾಂತಿನ ಹೇಳಿದ್ ನಿಮಗ ನಾನು. ನೀನ್ ಹೇಳ್ತಿರ್ಬೋದು ಕರೆ. ಹೌದು ಇದು ಪುಣ್ಯ ಕ್ಷೇತ್ರ ತಳೆವಾಡ ಗ್ರಾಮದ ಬಸಣ್ಣ. ಹೌದು ಹೌದು. ಅಂತ ಸಸ್ಯರು ಯಾರು ಇಲ್ಲ ಇಲ್ಲಿ ಒಟ್ಟ ಅಂತ ಸ್ವಸ್ಥರು ಯಾರು ಇಲ್ಲತ್ರಿ. ಅಂತ ಪುಣ್ಯವಾದ ಸಸ್ಯರು ಪಡೆದಾರ ಸೇರಿ ಕಾಲ ಕಾಲಕ್ಕ ಮಳಿ ಬೆಳಿ ಅಣ್ಣ ಬಿಡಲೇನು ಸಾಕ್ಲೇನು ಏ ಸುಮ್ಕೊಂಡು ಸಸ್ಯರು ಹತ್ತಿ ಮೇಲೆ ಬಾಳ ಪ್ರೀತಿ ಅದಾರ ತಿಳ್ಕೊಂಡು ಕಾಲ ಕಾಲಕ್ಕೆ ಭಗವಂತ ಮಾಡಿಂಗ್ರಯ್ಯ ಈ ಗ್ರಾಮಕ್ಕೆ ಮಳಿ ಬೆಳಿ ಕೊಟ್ಟಾನ. ಅಕ್ಕವ್ರ ಯಾಕ ನೀವು ಒಂದ್ ಹರ್ಯಾಣ ಹಿಡ್ಕೊಂಡ್ ಚತ್ಯಾನ ತಾಯಿ ಬಳಗದವ್ರನ್ನ ಎತ್ತಿ ಹಿಡಿದು ಮಾತಾಡ್ಲಾಕತ್ತೀರಿ. ಹೌದು, ಅದಕ್ಕೆ ಒಪ್ಪವತ್ ನಾನು. ಆದ್ರೆ ಇಲ್ಲಿ ಸಸ್ಯಾರೆಲ್ಲ ಚಲೋ ಅದಾರತ್ರಿ. ಎಲ್ಲಾ ಸಸ್ಯನ ಹತ್ತಿಗಳ ಮೇಲೆ ಪ್ರೇಮ ಇದ್ದಾರ ಕೊಟ್ಟಾರ. ಹಂಗಾದ್ರೆ ಪರೀಕ್ಷೆ ಕುಣಿಸ್ರಿ ಅವ್ರು. ನೋವು ಯಾರು ಪಾಸ್ ಆಕಾರ ನೋಡ್ಬೇಕಲ್ಲ ಮುದಕ್ಯ. ಹೋ ಸಸ್ಯಾರ್ನ ಪರೀಕ್ಷೆ ಕುಣಿಸ್ಬೇಕಲ್ರಿ. ಪರೀಕ್ಷೆ ಕುಣಿಸೋದೇನ್ ಅವಶ್ಯಕತೆ ಇಲ್ಲ. ಯಾಕೋ ನಿಮ್ ಹತ್ತಿಗಳ ಮೇಲೆ ಜೀವದಿರಿಲ್ಲ. ಹಂಗಿಲ್ರಿ ಅದು. ಹ್ಞೂ ಅನ್ಬಲ್ಲ. ಅವ್ರ ಈ ಕಾಕಾರ ಅವ್ರು ನನ್ ಕಿಮ್ಮತ್ ಹೇಳ್ತಾ ಕಳ್ರಿ. ಅಕ್ಕವ್ರ ಈ ಕಡೆ ಕೇಳ್ರಿ ನನ್ನ ಮಾತು. ನಮ್ಮವ್ರು ಅಣಿಪ ಒಳತಾರ ಮತ್ತ ಒಟ್ಟ ಸುಳ್ಳು ಮಾತಾಡಂಗಿಲ್ಲ. ಅವ್ರು ಸುಳ್ಳು ಮಾತಾಡಂಗಿಲ್ಲ. ಒಟ್ಟ ಮಾತಾಡಲ್ರಿ. ಅವರು ಸುಳ್ಳು ಮಾತಾಡಂಗಿಲ್ಲ ನನಗೂ ಗೊತ್ತದ. ದೇವ್ಗಳ್ರೆ ಕರೆ ಇದ್ರೆ ಮಾತ್ರ ಈ ಕೈ ಎಬಸ್ರೆ ಇಲ್ಲ ಎಬಸ್ಬೇಡ. ಹೆಂಗ ಕೇಳಲ್ಲ ಯಾರ್ಯಾರು ಸಸ್ತಾರ ಅದಿರಲ್ಲ, ಹೌದ್ ನೀವು ತವ್ರ ಮನೆಯಾಗಿದ್ದಾಗ ತಾಯಿ ಸೀರೆ ತಗೊಂಡು ಹೋಗಿಲಿಕ್ಕೆ ಹೋಗಿರ್ತೀರಿ. ಹೌದಿಪ್ಪ ಹೌದು. ತಾಯಿ ಸೀರೆ ಮೇಲೆ ಪ್ರೀತಿ ಇಟ್ಟುಕೊಂಡು ಕಾಜಿ ಇಟ್ಕೊಂಡು ಸಾಬನ ಹಚ್ಚಿ ತಿಕ್ಕಿ 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 ಹಸನಾಗುತ್ತಾನ ಒಗದಿರಿಲ್ಲ. ಸರ್ಪೆಕ್ ಸಾಬಾನ್ ಹಚ್ಚಿ ವೀರ್ ಸಾಬಾನ್ ಹಚ್ಚಿ ನಿರ್ಮಾಪುಗೆ ಹಾಕಿ ಮುದಕ್ಯ. ನಿನಗೆ ಹೆಂಗ್ ಗೊತ್ತು? ನಾನು ಹೋಗಿ ನಮ್ಮ ಅವ್ವನ್ ಜೋಡ ಜಾತ್ರೆ ಅದನ್ನು ಮಾಡಿ. ಹೌದು, ನಮ್ಮವ್ವ ಒಗ್ದೋಗ್ ಕೊಡ್ತೀವಿ ನಾ ಹೇಳ್ತೇನ್ರಿ. ಸಾಕಿಲ್ಲ ಹೌದು ಎಷ್ಟು ಪ್ರೀತಿ ಇಟ್ಟು ತಾಯಿ ಸೀರೆ ಒಗದಿರಲ್ಲ. ಹೌದಿವಾ. ನಾಳೆ ನೀವು ಗಂಡ ಮನೆಗೆ ಬಂದ ಮ್ಯಾಗ ಬಂದ ಮ್ಯಾಗ ಅತ್ತಿ ಸೀರೆ ಒಗಿಲಿಕ್ಕೆ ಹೋದ ಕಾಲಕ್ಕ ಹೌದು ಒಬ್ಬರೇ ಪ್ರೀತಿ ಇಟ್ಕೊಂಡು ಅತ್ತಿ ಸೀರೆ ಒಗದಿರಿ ನಾ ಕೈ ಎತ್ತರುವ ನೋಡುನು. ಹೌದು ಈಗ ಬರೀ ಅಲ್ಲೇ ಗೋನ್ ಹಾಕಿರ ಕೆಲಸ ಇಲ್ಲ. ಕೈ ಎತ್ತರಿ ಕೈ ಅಕ್ಕವ್ರ ಯಾವ ಸುಮ್ಮನೆ ನಿಮ್ಮ ಕೈಯಾರ ಮುಗಿದ ಸುಮ್ಮನೆ ಅಕ್ಕವ್ರ ಇದು ಕೇಳಿ. ಸುಮ್ಮನೆ ಇರ್ತೇನೆ ನೀವು ಹೇಳ್ತೀನಿ. ನೀ ಸುಮ್ಮನೆ ಯಾವ ನೀವು ಬಾಯ ಸಕ್ರೆ ಹಾಕ್ಲಿ ನನ್ನ ಕಿಮ್ಮತ್ ಉಳಿಸ್ರಿ. ಎತ್ತರಿ ಯಾರು ಗುಂಡ್ ಹಾಕ್ತಾರ ನಿಮಗ? ಯಾರು ಇಲ್ಲ ಏ ನೋಡು ನನ್ನ ಒಳಗ್ ನೋಡು. ಒಬ್ರು ಇಲ್ಲ ಮುದುಕಿ. ಅಲ್ಲಿ ನೋಡು ನೀನು ಕುಡ್ಡಗನ್ನಾಗ ಬರೀ ಹಿಂಗ ಮಾಡುದು ಹಿಂಗ ಮಾಡುದಾಯ್ತು. ಅಕ್ಕವ್ರ ಯಾಕ ನೀವ ಹೋಗಿ ಅವಾಗ ಕೈ ಎಬ್ಸೋರು. ಅವ್ರು ಒಗದಾರ. ಅವ್ರು ಕೈ ಮಾಡಿ ಅವ್ರ ಕೈ ಮಾಡಾತಿಲ್ರಿ. ಮತ್ತ ನಿಮಗ್ ಕರೆದು ಹೇಳಾಕತ್ತಾರ ಅವ್ರು. ಏನಂತ? ತಂಗಿ ನಾವೆಲ್ಲ ಅತ್ತಿ ಸೀರಿ ಒಗದೀವ್ ಕರೆ ಸಾಬನ್ ಹತ್ತದ ಒಗದಾರತ್ತ ಅವ್ರು. ಅವ್ರು ಸುಮ್ಮಿಟ್ಟು ಮಂದ್ಯಾಗ ನಾಚ ಕೈ ಎತ್ತಿಲ್ಲ. ಅವ್ರು ಒಗದಿರ್ತಾರ. ಅವ್ರ ನೋಡ್ರಿ ನಮ್ ಬಳಗ ಹೆಂಗ ಕುಲು 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 ನಗ್ತಾರ. ಪೀಡ ಈ ಕಡೆ ಹೋಯ್ತಂದ್ರ ಅವ್ರು. ನೋಡು ನಮ್ಮ ಅಪ್ಪಗಳನ್ನ ಬಿಟ್ಟು ಹೋಗಂಗಿಲ್ಲ. ಯಾನಿವ ಇವತ್ತು ನಮ್ಮ ಅಪ್ಪಗಳಿಗೆ ಒಂದು ಮಾತು ಕೇಳುದದ. ಅಕ್ಕ ಅವ್ರು ಒಂದ್ ಯಾಕೆ 100 ಕೇಳ್ರಿ ಮಾತ. ಯಾವತ್ತು ನಮ್ ಬಳಗ್ ಕೈ ಹಿಂಗ. ಹೌದಿಲ್ಲ? ನೋಡು ಪರೀಕ್ಷೆ ಮಾಡುದು. ಏ ಮಾಡ್ಲಾ ಒಂದ ಟೇಬಲ್ ನಾ ಕೇಳ್ತೀನಿ ಕೇಳ. ಕಕ್ಕ ಇದು ಮಗಳಿಗೊಂದ ಮಗನಿಗೊಂದ ಮಾಡೋದ್ ಪದ್ಧತಿ ಅಲ್ಲ. ಹೌದೌದು. ನಾನು ನಿಮ್ ಮಗಳಿಲ್ಲ. ನೀವೇನ್ ನೋಡೋದ್ರ ನಾಳೆಗೆ ನಾ ನೋಡೋ ನನ್ನ ಮಕ್ಕಳು. ಒಂದ ಟೇಬಲ್ ಮ್ಯಾಲ ಒಂದ್ ಗ್ಲಾಸ್ ಒಳಗ ಹಾಲ, ಇನ್ನೊಂದ್ ಗ್ಲಾಸ್ ಒಳಗ ದಾರು ಇಟ್ಟಾಗ ನಿಮ್ ಚಾಯ್ಸ್. ಅಂದ್ರ ದಾರು ಅಂದ್ರೆ ಬಿಪ್ರಮ್ ಹಾವೇಡ್ಸ್ ಬೆಂಗಳೂರು ಓಟಿ ಚಾಪ್ ಚಾಯ್ಸ್. ಒಂದ್ ಗ್ಲಾಸ್ ಒಳಗ ಹಾಲು, ಇನ್ನೊಂದು ಗ್ಲಾಸ್ ಒಳಗ ದಾರು ಇಟ್ಟಾಗ ಹೌದಿಪ್ಪ. ದಾರು ಗ್ಲಾಸ್ ಪೂರ್ತಿ ತುಂಬಿದ್ರು ಕೂಡ ಒಂದ್ ಹನಿನು ತೆಳಗೆ ಚೆಲ್ಲಲಾರದೆ ಎಲ್ಲರೇ ಹೆಚ್ಚು ಬಿದ್ದಿತ್ತು ತಂದು ಬಾಳ ಹಾಕಿ ಸದಾಶಿವ ಮುತ್ಯಾಗ 5 ಹನಿ ಬಿಟ್ಟು ಅದನ್ನ ಬೇರೆ ಮಾಡ್ತೀವಿ. ಮಾಡ್ಬೇಕಲ್ಲಿವ. ಎಷ್ಟು ಪ್ರೀತಿ ಇಟ್ಟು ದಾರು ಕುಡಿದಿರಿಲ್ಲ,
ಇದೇ ಪ್ರೀತಿ ಹಾಲಿನ ಮೇಲೆ ಹೋಯ್ತೆ ನನ್ ಕೈ ಎತ್ತರ ನೋಡಿ. ಸಮಾಧಾನ ಸಮಾಧಾನ. ನೀವೇನ್ ಕೈ ಎತ್ತಿರಲ್ಲ, ಜೀವನದಾಗ ಹುಟ್ಟಿಟ್ಟು ದೊಡ್ಡರಾದ್ರೂ ಒಮ್ಮೆ ದಾರು ಕುಡ್ದಿಲ್ಲ ನನ್ ಕೈ ಎತ್ತರಿ. ನಮ್ಮ ಅಪ್ಪ ಸಾಕ್ಷಾತ್ ನಿಮ್ ಮನೆ ದೇವ್ರ ಹಣಿ ಮಾಡಿ ಕೈ ಎತ್ತರಿ. ಕಾಕ ಕಾಕ ಅಕ್ಕ ಅವ್ರ ಕಾಕ ಇಲ್ಲ ನೀ ಹಾಕ್ಲ ಅಕ್ಕ ಅವ್ರ ಇನ್ ಮಾತು ಹೇಳ್ತೀನಿ ಕೇಳ್ರಿ. ಇನ್ನೊಂದು ಮಾತದ ರೀ. ಕಾಕ ನೀ ಸ್ಮೈಲ್ ಮಾಡಬೇಡ್ರಿ. ಮೂರ್ ದಿನ ಒಂದ್ ನೈಟಾಗ 3 ಸಲ ಕುಡಿತಾರತ್ತ ಅವ್ರು. ಅಕ್ಕ ಅವ್ರ ಯಾರು ಕರೆನಿ ಇಟ್ಟು ದಿನ ಆದ್ರೂ ದಾರುನ ಕುಡ್ದಿಲ್ಲ ನೀವು ಕೈ ಎತ್ತಿದವ್ರು. ವಿಚಾರಲ್ಲಿ ಒಟ್ಟ ಕುಡ್ದಿಲ್ಲ ಅವರು. ಅಕ್ಕ ಅವ್ರ ಯಾಕ ಇಲ್ಲೊಂದ್ ಮಾತು ಹೇಳುದದ. ಏನತ್ತ? ಇಲ್ಲಿ ಎಲ್ಲಾರು ಕೈ ಮೊದಲು ಯಾರು ಎಬಸಲಿಲ್ಲ. ಮೊದ್ಲ ಒಟ್ಟ ದಾರು ಕುಡಿಯಲ್ದವ್ರು ಬರೀ ಹಾಲು ಕುಡ್ದವ್ರ ಕೈ ಎಬಸಂದ್ರಿ. ಹೌದು. ಇವ್ ನಮ್ಮ ಹಸನ್ಯಾಗ ಕೈ ಎಬಿಸಿದ್ರಿ ನೋಡ್ರಿ. ಎರಡು ಕೈ ಎಬ್ಸ ಯಾರು? ನಮ್ಮ ಹಸನ್ಯಾ ರೀ. ಇವ ಹೌದು. ಯಾಕ? ಅವ್ ಎಲ್ಲಾರು ನೋಡಿದ ಇನ್ಕ ನನ್ನ ತಾಯಿ ಬಳಗಕ್ಕೆ ಪ್ರಶ್ನೆ ಕೇಳ್ರಿ. ಯಾರು ಒಬ್ರು ಕೈ ಎಬಸಲಿಲ್ಲ. ಹೌದು. ಇವನು ಆ ಕಡೆ ಈ ಕಡೆ ನೋಡ್ದ ಜರ್ಕತ್ ನಾನು ಎಬಸ್ಲಿಕ್ಕೆ ಈ ಗಣಸು ಮಕ್ಕಳು ಜಾತಿಗೆ ಅವಮಾನಗತ್ತೆ ಬಿಚ್ಬಿಟ್ಟಿವ. ಅವನು ಹೆಂಗ ನನಗತ್ತೆ ನೀರ್ ಹಾಕಲ್ದ ನೈಟ್ ಹೊಡೆಯ ನೀವು. ಹಂಗಿಲ್ಲ. ಹೌದ್. ಯಾಕೆ ಈ ಮಾತು ಹೇಳಿದಾಗ್ಯದಪ್ಪ ಅಂತ ಕೇಳಿದ್ರ ಯಾಕವ ಅದ್ರಾಗ ಒಬ್ಬರು ನಿಷೇಧಾಗ ಕೈ ಎತ್ತಾರೆ. ಆದ ಮಾತು ಬೇರೆ ಬಿಡ್ರಿ. ಹೌದ್. ಯಾಕೆ ಈ ಮಾತು ಹೇಳಿದಾಗ್ಯದಪ್ಪ ಅಂತ ಕೇಳಿದ್ರ ಇದೇ ಮಾತಾ ಕೇಳ್ಬೇಕಾಗಿದೀವ. ಜೀವನದಾಗ ದಾರು ಕುಡಿದು ಯಾರು ಉದ್ಧಾರ ಆಗಿಲ್ಲ. ಜೀವನದಾಗ ದಾರು ಕುಡಿದು ಯಾರು ಉದ್ಧಾರ ಆಗಿಲ್ಲ. ಹೌದ್. ಅದಕ್ಕೆ ಈ ತಳೆವಾಡ ಗ್ರಾಮದ ಮಗಳಾಗಿ ಹೌದು. ನಿಮಗ ಕೈ ಮುಗಿದು ಹೇಳ್ತೀನಿ, ದಾರು ಕುಡಿದನ್ನ ಕಲಿತು ಕಲ್ತು ನಿಮ್ಮ ಸಂಸಾರ, ನಿಮ್ಮ ಶರೀರ, ನಿಮ್ಮ ಹೆಂಡ್ರ ಮಕ್ಕಳ ಹಾಳು ಮಾಡಬೇಡ್ರತ್ತ ನಿಮಗ ಕೈ ಮುಗಿದು ಹೇಳ್ತೀನಿ. ಕೈ ಮುಗಿದು ಕೇಳ್ತೀನಿ. ಕೈ ಮುಗಿದು ದಯವಿಟ್ಟು ದಾರು ಕುಡಿದು ಕೆಟ್ಟ ಚಟ್ಟ ಅದ. ಅದೇನು ನಿಮಗ ಸುಖ ಆಗಂಗಿಲ್ಲ. ಅವೇ 4 ರೂಪಾಯಿ ಗೊಳೆ ಮಾಡಿ ನಿಮ್ ಮಕ್ಕಳ ಕೈಯಾಗ ಕೊಟ್ರ ನಾನು ಸಾಯು ಕಾಲಕ್ಕೆ ಅವ್ರ ಬಾಯಾಗ ಒಂದ ನೀರೇ ಹಾಕ್ತಾರ. ಈಗ ಎಲ್ಲಾರು ತಾಳಿ ಕೊಟ್ರು. ಅಕ್ಕ ಅವ್ರ ಯಾಕ? ಇಲ್ಲೊಂದು ಮಾತು ಹೇಳ್ತೀನಿ ನಿಮಗ. ನಾ ಮುಗುದಿಲ್ಲ. ನಮ್ಮ ತಂದೆ ಬಳಗದವ್ರು ನಿಮ್ಮ ಮಾತಿಗೆ ಎಲ್ಲಾರು ತಾಳಿ ಕೊಟ್ರ ಕರೆ. ಹೌದು. ನಿಮ್ಮ ಮಾತು ಕೇಳಿ ಯಾರು ಬಿಡ್ತಾರೆ ಬಿಡ್ಲಿ. ಆದ್ರ ಮುದುಕೇನು ನಾನು ಒಟ್ಟ ಬಿಡಂಗಿಲ್ಲ. ದಾರು ಬಿಡಂಗಿಲ್ಲ. ಒಟ್ಟ ಬಿಡಲ್ರಿ. ಅಂತಾದಿ ಏನದನು ಅದ್ರಾಗ? ದಾರು ಕುಡಿದ್ರಿಂದ 3 ಲಾಭ ಅದಾವ್ರಿ. ದಾರು ಕುಡಿದ್ರಿಂದ 3 ಲಾಭ ಅದಾವ್ರಿ. ಏನೇನು ಕೇಳ್ರಿ. ನಾವು ದಾರು ಕುಡಿದು ರೋಡ್ ಹೊಂಟ್ರ ಒಂದು ನಾಯಿ ನಮ್ಮನ್ನ ಕಡಿಯಂಗಿಲ್ಲ. ನಾಯಿ ಕಡಿಯಂಗಿಲ್ಲ. ಒಟ್ಟ ಕಡಿಯಲ್ಲ. ನಮ್ಮ ಸನೆ ಬರಲ್ರಿ, ಓಡ್ತದೆ ಅದು ನಾಯಿ. ಹೌದು. ನಾಯಿ ನೋಡಿ ಓಡ್ತದ. ನಾಯಿ ಅಂದ್ರೆ ನಾಯಿ ಯಾಕೆ ಕಡಿಯಂಗಿಲ್ಲ ಕೇಳ್ರಿ. ಹೇಳು. ನಾವ ನಾಯಿಕಿತ ಅಕ್ಕಡೋ ಇಕ್ಕಡೋ ಎಲ್ಲ ನನ್ನ ಬ್ಯಾಗ್ ಬಿದ್ದಿತ್ತ ಓಡ್ತದೆ ಅದು. ಹೌದಿಲ್ಲ? ಹೌದಿವ. ನಾ ಹೇಳಿದ್ದು ಒಂದ. ಏನ್ರದು? ನೀನು ಇನ್ನು 2ನೇ ಲಾಭ ಯಾರು ಕೇಳ್ರಿ. ಹೇಳು. ದಾರು ಕುಡಿಯೋ ಮನಿ ತುಳುಗಾಗಂಗಿಲ್ಲ. ಹಂಗತಿ. ಹೌದು ಕಕ್ಕ. ಅಕ್ಕ ಅವ್ರ ಯಾಕ? ದಾರು ಕುಡಿಯೋ ಮನಿಗೆ ತುಡುಗರು ಬರ್ಬೇಕಾದ್ರ ಅನ್ಸುತ್ತಾರಿ. ಒಟ್ಟ ಬರಂಗಿಲ್ರಿ ಅವ್ರು. ಅಷ್ಟು ಧೈರ್ಯ ನಾ ದಾರುದಾಗ ಒಟ್ಟ ಬರಲ್ರಿ. ಹೆಂಗ? ಮನ್ಯಾನ್ ರೊಕ್ಕ ಎಲ್ಲ ಓದ್ ಕುಡಿರ್ತಾನ. ತಿನ್ಲಾಕ್ ಮಗಕ್ ತಾಕಿರಲ್ಲ ಅವ್ನು. ಮತ್ತಿನ್ನು 3ನೇ ಲಾಭ ದಾರು ಕುಡಿಯೋ ಎಂದು ರೋಗ ಸಹಿತ ಬರಲ್ಲ ನೋಡ್ರಿ. ಅವೇ ಮ್ಯಾಲಿಂದ ಬಿದ್ದಾನ. ಮ್ಯಾಗಿಂದ ಬಿದ್ದಿಲ್ರಿ. ಮತ್ತ ಒಳಗ್ ಫಿಲ್ಟರ್ ಇರ್ತದ. ಒಟಾಟಿಗೆ ಹಲಿಗಿನ ಹಸ್ತಾನ ಕರೆ ಅವ್ನ ರೋಗ ಬರಲ್ಲ. ಹಂಗಿಲ್ಲ. ಇನ್ನೊಂದು ದಾರು ಕುಡಿಯೋರು ಹೊಸದಾಗಿ ಲಾಭ ಅದ ರೀ. ಏನಂತ? ಯಾರು ದಾರು ಕುಡಿತಾರೆ ನಿಮ್ಗೆ ಎಂದೂ ಕೊರೋನಾ ಸಹಿತ ಬರಲ್ಲ ನೋಡ್ರಿ. ಯಾರು ಕುಡಿತಾರ ಕುಡ್ರಿ, ಕುಡ್ಲಿಕ್ಕ ಬಿಡ್ರಿ. ಒಟ್ಟು ಕುಡಿಬೇಕು. ಅಕ್ಕ ನಿಮ್ಮೊಂದ್ ಮಾತು ಕೇಳ್ತೀನಿ ನಾನು. ಏನಂತ? ಮನುಷ್ಯ ಹುಟ್ಟಿದಕ್ರಿ ಸಾಯಕು ಸಾಯಿದ್ರಾಗ ಉಂಡತ್ತಿಂದ ಕೂಡ ಸಾತ್ ಹೋಗಿಬಿಡುದು. ಒಟ್ಟು ಕುಡಿಬೇಕು. ನೀವ್ ಕುಡಿತೀರೇನು? ಮನಿಗೆ ಅಪ್ಪನ ಮುಂದೆ ಹೇಳ್ತೀನಿ. ಅದಕ್ಕ ಜ್ಞಾನಿಗಳೊಂದು ಮಾತು ಹೇಳ್ರಿ. ಏನಂತ? ಬಾಟ್ಲಿ ಕುಡುವ ಬ್ರಹ್ಮನ ಮಗ, ಪಾಕಿಟ್ ಕುಡುವ ಪಾರ್ವತಿ ಮಗ, ಶಂತಿ ಕುಡುವ ಶಿವನ ಮಗ, ಒಟ್ಟು ಕುಡಿಯೋರೆಲ್ಲ ದೇವ್ರ ಮಕ್ಕಳು ಹೇಳ್ಬಿಟ್ರು ಅವರು. ಕುಡಿಯೋರು ಎಲ್ಲರೂ ದೇವ್ರ ಮಕ್ಕಳ. ದೇವ್ರ ಮಕ್ಕಳು. ಕುಡಿಯೋರು ಎಲ್ಲರೂ ದೇವ್ರ ಮಕ್ಕಳು. ಇಲ್ಲಿ ನಮ್ಮ ಮುರ್ಸಿದ್ ಎಲ್ಲದ ಇಲ್ಲದ. ನಮ್ಮ ಮುರ್ಸಿದ್ ಏನು ಕುಡಿಯಂಗಿಲ್ಲಪ್ಪ. ಇವ್ ಯಾರ ಮಗ ಅಂತ ನೀವ್ ಕೇಳ್ತೀರಿ. ಇವ್ ಹುಸುಳಿ ಮಗ ರೀ. ಹಂಗಿಲ್ಲ. ಕುಡಿಬೇಕ್ರಿ ಜೀವನದಾಗ. ಒಟ್ಟು ಕುಡಿಬೇಕಿಲ್ಲ. ಕುಡಿಬೇಕು. ನಿನಗೊಂದು ಮಾತು ಹೇಳ್ತೀನಿ. ಏನಿಪ್ಪ? ಜೀವನದಾಗ ಹಾಲು ಕುಡಿದ್ರೆ ಮನುಷ್ಯಾಗ ಶಕ್ತಿ ಬರ್ತದ. ಹಾಲು ಕುಡಿದ್ರೆ ಶಕ್ತಿ ಬರ್ತದ ಕರೆ. ಈ ದಾರು ಕುಡಿದ್ರೆ ಶಕ್ತಿ ಬರಂಗಿಲ್ಲ. ಅಕ್ಕ ಅವ್ರ ಯಾಕ? ಇವ್ ಹಮುಲಾಲ ದಿನ ಹಾಲು ಕುಡಿತಾನೆ ಎಮ್ಮಿವ್ ನೋಡಿ. ಎಮ್ಮಿ ಮಗ ಆಗ್ಯಾನ್ರಿ. ಹೌದಲ್ರಿ? ಹೌದು. ಈ ಲೈಟ್ ಕಂಬ ಆಗ್ಯಾಡ್ಸನ್ರಿ ನೋವಂಗ. ಅಂದ್ರೆ ಶಕ್ತಿ ಪರೀಕ್ಷೆ ಮಾಡವ್ನಿ. ಶಕ್ತಿ ಪರೀಕ್ಷೆ ಮಾಡ್ಬೇಕಲ್ರಿ. ನಮ್ಮ ಕಾಕ ದಿನ ಕುಡಿತಾನಪ್ಪ. ಅವ್ರಿಗೆ ಅಳಿಗಾಡ್ತಾನು. ಅಕ್ಕ ಅವ್ರ ಆ ಕಾಕಂದು ವಯಸ್ಸಾಗ್ಯದ ಬಿಡ್ರಿ.
ನಾ ಹೇಳ್ತೀನಿ ಕೇಳ್ರಿ ಇಲ್ಲಿ. ನೀ ಕುಡಿತಿ, ಹೌದು, ನೀ ದಾರು ಕುಡಿತಿ, ದಿನ ಕುಡಿತೀನಿ. ನೀ ಅಡಿಗಾಡ್ಸು ನೋಡು. ನಾ ಅಳಗಾಡ್ಸೋದಿಲ್ರ ಅದನ್ನ. ಮತ್ತೆ ಹೇಳ್ತೀನಿ ಕೇಳ್ರಿ ಇಲ್ಲಿ. ಹೇಳು. ಬರೇ ನೈಟಿ ಮ್ಯಾಗ ನೈಟಿ ಸುತ್ತ ಒಂದು ಓಟಿ ಬಡದ್ ಜನರ ಹಿಂದ ತಿರುಗಿ ನಿಂತ್ ನೋಡಿ ಅಂತ ನಿಂತನ್ನ ಅಳಿಗಾಡ್ತೈತೆ ಒಳಗೆ ಎಷ್ಟು ತಾಕತ್ತು ಮುಲಿಕ್ಯ ಹೇ, ಯಾರಿಗಾರ ಕಲಿಸ್ವಾದಿ ಹೆಂಗೈತಿ ಮುಲಿಕ್ಯ ಈಗ ಮತ್ತೆ ಬಸನ್ನ ಹೌದು ಇನ್ನ ಪಾಳೆ ಬರ್ತದ, ಇನ್ನ ಮಾತಾಡುದದ. ಮಾತಾಡ್ಲಿವ ಈಗ ಕ್ಯಾಲಿ ಮುಗಿಸೋದದ ಹೆಂಗ ಕೇಳು. ಹೇಳ್ಲ ಮುತ್ತೂರ ಹೆಸರಾಕ ಬಾಗಲಕೋಟ ಜಿಲ್ಲೆ